ಯಾವ ಯಾವ ರೀತಿಯ ಸ್ಕಾಲರ್ಶಿಪ್ಗಳಿವೆ? ಎಸ್ಎಸ್ಪಿ ಎಂದರೇನು? ಎನ್ಎಸ್ಪಿ ಎಂದರೇನು? ಎಲ್ಐಸಿ, ಜಿಂದಾಲ್, ವಿಪ್ರೋ ಈ ಎಲ್ಲಾ ಸ್ಕಾಲರ್ಶಿಪ್ಗಳು ಇವೆಯಾ? ಲೇಬರ್ ಸ್ಕಾಲರ್ಶಿಪ್ ಎಂದರೇನು? ಎಂಎಚ್ಆರ್ಡಿ ಸ್ಕಾಲರ್ಶಿಪ್ ಎಂದರೇನು? ಈ ಸ್ಕಾಲರ್ಶಿಪ್ಗಳನ್ನು ಸಾಮಾನ್ಯವಾಗಿ ಸರ್ಕಾರ ಅಥವಾ ಕೆಲ ಖಾಸಗಿ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಓದಲು ಅನುಕೂಲವಾಗುವಂತೆ ಪ್ರತಿ ವರ್ಷವೂ ನೀಡುತ್ತಾರೆ. 1ನೇ ತರಗತಿಯಿಂದ ಶುರು ಮಾಡಿ ಎಸ್ಎಸ್ಎಲ್ಸಿ, ಪಿಯುಸಿ, ಡಿಗ್ರಿ, ಪಿಜಿ ಹಾಗೂ ಇತರೆ ಉನ್ನತ ವಿದ್ಯಾಭ್ಯಾಸದವರೆಗೂ ಸ್ಕಾಲರ್ಶಿಪ್ ಸಿಗುತ್ತದೆ. ಎಸ್ಎಸ್ಪಿ ಹಾಗೂ ಎನ್ಎಸ್ಪಿ ಇವು ಸ್ಕಾಲರ್ಶಿಪ್ಗಾಗಿ ಇರುವ ಸರ್ಕಾರಿ ಸಂಸ್ಥೆಗಳು. ಎಸ್ಎಸ್ಪಿ ಕರ್ನಾಟಕ ಸರ್ಕಾರಿ ಸಂಸ್ಥೆ. ಇದರಲ್ಲಿ ಬೇರೆ ಬೇರೆ ಇಲಾಖೆಗಳು ವಿಲೀನವಾಗಿವೆ. ಉದಾಹರಣೆಗೆ ಸಮಾಜ ಕಲ್ಯಾಣ, ಪರಿಶಿಷ್ಟ ಜಾತಿ ವಿಭಾಗ, ಪರಿಶಿಷ್ಟ ಪಂಗಡ ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇತ್ಯಾದಿ. ಹಿಂದೆ ಈ ಎಲ್ಲಾ ಇಲಾಖೆಗಳಿಗೂ ಪ್ರತ್ಯೇಕವಾಗಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಬೇಕಿತ್ತು. ಎಸ್ಸಿ ಎಸ್ಟಿಗೆ ಸಮಾಜ ಕಲ್ಯಾಣ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕಿತ್ತು. ಅದೇ ರೀತಿ ಒಬಿಸಿಗೆ ಕರ್ನಾಟಕ ಇ ಪಾಸ್ ವಿದ್ಯಾಸಿರಿ ಪೋರ್ಟಲ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕಿತ್ತು. ಆದರೆ ಈಗ ಇವೆಲ್ಲವನ್ನು ಕ್ರೋಢೀಕರಿಸಿ ಒಂದೇ ವೆಬ್ಸೈಟ್ನಲ್ಲಿ ಅಂದರೆ ಎಸ್ಎಸ್ಪಿ ಪೋರ್ಟಲ್ನಲ್ಲಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದರೆ ಸಾಕು. ಎಸ್ಎಸ್ಪಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಕರ್ನಾಟಕ ಸರ್ಕಾರಿ ಸ್ಕಾಲರ್ಶಿಪ್ ಆಗಿದ್ದು, ಕರ್ನಾಟಕದ ಬಹುತೇಕ ಎಲ್ಲಾ ವಿದ್ಯಾರ್ಥಿಗಳು ಇದೇ ಪೋರ್ಟಲ್ನಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗುತ್ತದೆ. ಆದರೆ ವಿದ್ಯಾರ್ಥಿ ಹಾಗೂ ಪೋಷಕರಲ್ಲಿ ಇರುವ ಒಂದು ಮುಖ್ಯವಾದ ಗೊಂದಲ ಹಾಗೂ ಸಮಸ್ಯೆ ಎಂದರೆ, ನಾವು ಎನ್ಎಸ್ಪಿಗೂ ಅಪ್ಲೈ ಮಾಡಬಹುದಲ್ಲ, ಎಲ್ಐಸಿ, ಜಿಂದಾಲ್, ವಿಪ್ರೋ, ಲೇಬರ್ ಸ್ಕಾಲರ್ಶಿಪ್ ಇವೆಲ್ಲಕ್ಕೂ ಅಪ್ಲೈ ಮಾಡಿ ಬಿಡೋಣ, ಎಲ್ಲಾ ಸ್ಕಾಲರ್ಶಿಪ್ಗಳು ಬರಲಿ ಅಥವಾ ಯಾವುದು ಬರುತ್ತದೋ ಅದು ಬರಲಿ, ಎಲ್ಲಕ್ಕೂ ಅಪ್ಲೈ ಮಾಡಿ ಬಿಡೋಣ ಹೀಗೆ ಅಂದುಕೊಳ್ಳುತ್ತಾರೆ. ಆದರೆ ವಾಸ್ತವವಾಗಿ ಎಲ್ಲಾ ಸ್ಕಾಲರ್ಶಿಪ್ಗಳು ಸಿಗುವುದಿಲ್ಲ. ಯಾವುದಾದರೂ ಒಂದು ಸ್ಕಾಲರ್ಶಿಪ್ ಬಂದರೂ ಅದು ನಿಮ್ಮ ಅದೃಷ್ಟವಾಗುತ್ತದೆ. ಕರ್ನಾಟಕದ ವಿದ್ಯಾರ್ಥಿಗಳ ಗಮನ ಎಸ್ಎಸ್ಪಿ ಸ್ಕಾಲರ್ಶಿಪ್ ಕಡೆಗೆ ಇರಬೇಕಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಗಳನ್ನು ಮಾಡಿಸಿ ಇಟ್ಟುಕೊಳ್ಳುವುದು, ಸಕಾಲಕ್ಕೆ ಆನ್ಲೈನ್ನಲ್ಲಿ ಅಪ್ಲೈ ಮಾಡುವುದು, ಕಾಲೇಜ್ನವರ ಕೈಲಿ ಅಪ್ರೂವ್ ಮಾಡಿಸಿಕೊಳ್ಳುವುದು ಇವನ್ನು ಮಾಡುವುದರ ಕಡೆಗೆ ನಿಮ್ಮ ಗಮನವಿರಬೇಕೇ ಹೊರತು ಎಲ್ಲಾ ಸ್ಕಾಲರ್ಶಿಪ್ಗಳಿಗೂ ಅಪ್ಲೈ ಮಾಡಿಕೊಂಡು ಕಡೆಗೆ ಯಾವುದೂ ಬರದೆ ಪೇಚಾಡುವ ಸಂದರ್ಭ ತರಿಸಿಕೊಳ್ಳಬಾರದು. ನಿಯಮದ ಪ್ರಕಾರ ಎಲ್ಲಾ ವಿದ್ಯಾರ್ಥಿಗಳು ಯಾವುದಾದರೂ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು. ಪ್ರತಿ ಸ್ಕಾಲರ್ಶಿಪ್ ಸಂಸ್ಥೆಯ ನಿಬಂಧನೆಗಳ ಪಟ್ಟಿಯಲ್ಲಿ ನೀವು ಬೇರೆ ಯಾವುದೇ ಇತರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರಬಾರದು. ಒಂದು ವೇಳೆ ಮಾಡಿದರೆ ನಿಮ್ಮ ಅರ್ಜಿಯನ್ನು ರದ್ದು ಮಾಡಬೇಕಾಗುತ್ತದೆ ಎಂಬ ಷರತ್ತು ಇರುವುದನ್ನು ನೀವು ಗಮನಿಸಬಹುದು. ಅದರಲ್ಲೂ ಈಗ ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿರುವುದರಿಂದ ನೀವು ಯಾವ ಸಂಸ್ಥೆಗಳಿಗೆ ಅಪ್ಲೈ ಮಾಡಿದ್ದೀರಾ ಎಂಬುದು ಸುಲಭವಾಗಿ ಅವರಿಗೆ ಗೊತ್ತಾಗುತ್ತದೆ. ಹಾಗಾಗಿ ದಯವಿಟ್ಟು ನೀವು ಯಾವುದಾದರೂ ಒಂದು ಸಂಸ್ಥೆಯ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಈಗ ನಾವು ಇತರೆ ಸ್ಕಾಲರ್ಶಿಪ್ ಸಂಸ್ಥೆಗಳ ಬಗ್ಗೆಯೂ ಒಮ್ಮೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಎನ್ಎಸ್ಪಿ ಇದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್. ಇದು ಕೇಂದ್ರ ಸರ್ಕಾರದ ಸಂಸ್ಥೆ. ವಾಸ್ತವವಾಗಿ ಇದು ಇರುವುದು ಯಾವ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರಗಳಿಂದ ಸ್ಕಾಲರ್ಶಿಪ್ ಸಿಗುವುದು ಕಷ್ಟವಾಗುತ್ತದೋ ಅಂತಹ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಇರುವಂತಹ ಸಂಸ್ಥೆ. ಹಾಗಾಗಿ ಇಲ್ಲಿ ಸ್ಕಾಲರ್ಶಿಪ್ ಸಿಗುವುದು ಕಷ್ಟ. ಎಸ್ಎಸ್ಪಿ ಸ್ಕಾಲರ್ಶಿಪ್ಗೆ ಕರ್ನಾಟಕದ ಎಲ್ಲಾ ವಿದ್ಯಾರ್ಥಿಗಳು ಅಂದರೆ ಎಸ್ಸಿ, ಎಸ್ಟಿ, ಒಬಿಸಿಗಳಾದ ಕ್ಯಾಟಗರಿ 1, 2A, 3A ಮತ್ತು 3B ಇವರೆಲ್ಲರೂ ಅಂದರೆ ಕರ್ನಾಟಕದ ಮೂಲದವರೆಲ್ಲ ಎಸ್ಎಸ್ಪಿಗೆ ನಿರಾತಂಕವಾಗಿ ಅಪ್ಲೈ ಮಾಡಬಹುದಾಗಿದೆ. ಆದರೆ ಮುಸ್ಲಿಂ, ಕ್ರಿಶ್ಚಿಯನ್ ಹಾಗೂ ಇತರೆ ಮೈನಾರಿಟಿ ಅಲ್ಪಸಂಖ್ಯಾತರು ಎಸ್ಎಸ್ಪಿಯಲ್ಲಿ ನೇರವಾಗಿ ಅಪ್ಲೈ ಮಾಡುವುದಕ್ಕಾಗುವುದಿಲ್ಲ. ಅವರು ಎನ್ಎಸ್ಪಿ ಪೋರ್ಟಲ್ನಲ್ಲಿ ಮೊದಲು ರಿಜಿಸ್ಟರ್ ಆಗಬೇಕು. ಇದಕ್ಕೆ ಅವರು ಕಾಲೇಜ್ನವರ ಸಹಕಾರ ಬೇಕಾಗುತ್ತದೆ. ಎನ್ಎಸ್ಪಿ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕಿದ ಮೇಲೆ ನೀವು ಅದನ್ನು ಎಸ್ಎಸ್ಪಿಗೆ ಲಿಂಕ್ ಮಾಡಿ ಸ್ಕಾಲರ್ಶಿಪ್ ಪಡೆಯಬಹುದಾಗಿರುತ್ತದೆ. ಕಡೆಗೆ ನಿಮಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಎರಡೂ ಕಡೆಯಿಂದ ಮಾನ್ಯತೆ ಪಡೆದ ಒಂದೇ ಒಂದು ಸ್ಕಾಲರ್ಶಿಪ್ ದೊರೆಯುತ್ತದೆ. ಹೀಗೆ ಎನ್ಎಸ್ಪಿ ಸ್ಕಾಲರ್ಶಿಪ್ನ ಉದ್ದೇಶವೇ ಬೇರೆ, ಅದರ ವ್ಯಾಪ್ತಿಯೇ ಬೇರೆ. ನಾವು ಗಮನಿಸಿದಂತೆ ಈಶಾನ್ಯ ರಾಜ್ಯಗಳಾದ ಮಣಿಪುರ, ಅಸ್ಸಾಂ ಇತ್ಯಾದಿ ಮೂಲದ ವಿದ್ಯಾರ್ಥಿಗಳು ಎನ್ಎಸ್ಪಿಗೆ ಅಪ್ಲೈ ಮಾಡುವುದನ್ನು ನಾವು ಗಮನಿಸಿದ್ದೇವೆ. ಬಹುಶಃ ಅವರ ರಾಜ್ಯಗಳಲ್ಲಿ ಸ್ಕಾಲರ್ಶಿಪ್ ಸ್ಕೀಮ್ಗಳ ಕೊರತೆ ಇರುವುದರಿಂದ ಅವರು ಕೇಂದ್ರ ಸರ್ಕಾರದ ಸ್ಕೀಮ್ಗಳಿಗೆ ಮೊರೆ ಹೋಗಿರಬಹುದು. ಆದರೆ ನಮಗೆ ಎಸ್ಎಸ್ಪಿಯಂತಹ ಬಲಿಷ್ಠ ರಾಜ್ಯ ಸರ್ಕಾರ ವಿದ್ಯಾರ್ಥಿ ವೇತನ ಸ್ಕೀಮ್ ಇರುವಾಗ ಕೇಂದ್ರ ಅಥವಾ ಇನ್ನಿತರ ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡಿ ಪರದಾಡುವುದಕ್ಕಿಂತ ಎಸ್ಎಸ್ಪಿಯನ್ನು ನಂಬುವುದೇ ಮೇಲು.
ಏಕೆಂದರೆ ಎಲ್ಲಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ SSP ಸ್ಕಾಲರ್ಶಿಪ್ ನಿಮಗೆ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. NSPಯಲ್ಲಿ ಇನ್ನೂ ಹಲವು ಸ್ಕೀಮ್ಗಳಿವೆ. MHRD ಇದು ಮೆರಿಟ್ನ ಮೇಲೆ ಸಿಗುವಂತಹ ಸ್ಕಾಲರ್ಶಿಪ್. ಇದು ಅಪ್ಲೈ ಮಾಡಿದ ಎಲ್ಲರಿಗೂ ಸಿಗುವುದಿಲ್ಲ. ಮೆರಿಟ್ನ ಆಧಾರದ ಮೇಲೆ ಸಿಗುವುದರಿಂದ ನೀವು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದು ನಿಮಗೆ 100% ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡಬಹುದು. ಆದಾಗ್ಯೂ ನಿಮಗೆ ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತದೆ, SSPಯಲ್ಲಿ ಸಿಗುವುದಕ್ಕಿಂತ ಹೆಚ್ಚಿಗೆ ಸಿಗುತ್ತದೆಯೋ ಇವೆಲ್ಲವನ್ನು ತಿಳಿದುಕೊಂಡು ನಂತರ ಅಪ್ಲೈ ಮಾಡುವುದು ಒಳಿತು. ಅದೇ ರೀತಿ NSPಯಲ್ಲಿ ಸಿಂಗಲ್ ಗರ್ಲ್ ಚೈಲ್ಡ್ ಅಂದರೆ ತಂದೆ ತಾಯಿಗೆ ಒಬ್ಬಳೇ ಹೆಣ್ಣು ಮಗು, ಬೇರೆ ಯಾವುದೇ ಮಗು ಇಲ್ಲದಿದ್ದರೆ ಅಂತಹ ವಿದ್ಯಾರ್ಥಿನಿಗೆ ವಿಶೇಷವಾದ ಸ್ಕಾಲರ್ಶಿಪ್ ಸ್ಕೀಮ್ ಇದೆ. ಇದರ ಬಗ್ಗೆಯೂ ನೀವು ತಿಳಿದುಕೊಂಡು ನಂತರ ಅಪ್ಲೈ ಮಾಡುವುದು ಒಳ್ಳೆಯದು. ಇನ್ನು ಜಿಂದಾಲ್, ವಿಪ್ರೋ, LIC ಇವುಗಳೆಲ್ಲ ಖಾಸಗಿ ಸ್ಕಾಲರ್ಶಿಪ್ ಸಂಸ್ಥೆಗಳಾಗಿರುವುದರಿಂದ ಇವುಗಳಿಗೆ ಅಪ್ಲೈ ಮಾಡಿದರೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತದೋ ಇಲ್ಲವೋ ಎಂಬುದನ್ನು ಯಾರೂ ನಿಖರವಾಗಿ ಹೇಳುವುದಕ್ಕಾಗುವುದಿಲ್ಲ. ಹಾಗಾಗಿ ನಾವು ಮತ್ತೆ ಹೇಳುವುದೇನೆಂದರೆ, ನಿಮ್ಮ ಸಮಯ ಹಾಗೂ ಪ್ರಯತ್ನವನ್ನು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಡಾಕ್ಯುಮೆಂಟ್ ಹೊಂದಿಸುವುದು, ಸಕಾಲಕ್ಕೆ ಅಪ್ಲೈ ಮಾಡುವುದು ಇದರ ಕಡೆಗೆ ಇದ್ದರೆ ಒಳ್ಳೆಯದು. ಅದೇ ರೀತಿ ಲೇಬರ್ ಸ್ಕಾಲರ್ಶಿಪ್, ಇದರ ಬಗ್ಗೆಯೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಕುತೂಹಲವಿದೆ. ಈ ಸ್ಕಾಲರ್ಶಿಪ್ ಕೆಲ ಆಯ್ದ ಸರ್ಕಾರಿ ಹಾಗೂ ಖಾಸಗಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ವಿದ್ಯಾರ್ಥಿಗಳ ಪೋಷಕರಿಗೆ ಇರುವಂತಹ ಸ್ಕೀಮ್ ಆಗಿದೆ. ಆದರೆ ಇದು ತುಂಬಾ ಕ್ಲಿಷ್ಟಕರವಾಗಿದ್ದು, ನಾವು ಕೆಲ ವರ್ಷಗಳ ಹಿಂದೆ ಅಪ್ಲೈ ಮಾಡಿದಾಗ ಕಂಡು ಬಂದ ವಿಷಯವೇನೆಂದರೆ, ಕೆಲ ಕಾರ್ಖಾನೆ ಹಾಗೂ ಸಂಸ್ಥೆಗಳು ಸ್ಕಾಲರ್ಶಿಪ್ ಪೋರ್ಟಲ್ನ ಪಟ್ಟಿಯಲ್ಲಿ ತೋರಿಸುವುದೇ ಇಲ್ಲ. ಆದಾಗ್ಯೂ ನೀವು ಹೇಗೋ ಅಪ್ಲೈ ಮಾಡಿದರೆ ಕಡೆಗೆ ಅವರು ನಿಮ್ಮ ಅರ್ಜಿಯನ್ನು ಮಾನ್ಯತೆ ಮಾಡುತ್ತಾರೋ ಇಲ್ಲವೋ ಹಾಗೂ SSP ಸ್ಕಾಲರ್ಶಿಪ್ನಂತೆ ಸಕಾಲಕ್ಕೆ ನಿಮಗೆ ಮೊತ್ತವು ನಿಮ್ಮ ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ಆಗಿ ಜಮಾ ಆಗುವುದೋ ಇಲ್ಲವೋ ಈ ಯಾವುದೇ ಖಾತರಿ ನಮಗೆ ಸಿಗುವುದಿಲ್ಲ.